ಇವತ್ತು ದಾಖಲೆಯ 9ನೇ ಬಜೆಟ್ ಮಂಡಿಸಲಿರುವ ನಿರ್ಮಲಾ ಸೀತಾರಾಮನ್. ಕೇಂದ್ರ ಹಣಕಾಸು ಸಚಿವೆಯ ಮಂಡಿಸುವಂತಹ ಬಜೆಟ್ ಮೇಲೆ ಹಲವು ನಿರೀಕ್ಷೆ. ಯಾರಿಗೆ ಏನೆಲ್ಲ ಗಿಫ್ಟ್ ಸಿಗುತ್ತೆ ಅನ್ನೋದೇ ಸದ್ಯಕ್ಕೆ ಸಸ್ಪೆನ್ಸ್. ಆದಾಯ ತೆರಿಗೆ ಮಿತಿ 12 ಲಕ್ಷಕ್ಕಿಂತ ಏರಿಕೆ ಆಗುತ್ತಾ? ವಿವಾಹಿತ ಜೋಡಿಗೆ ಜಂಟಿ ತೆರಿಗೆ ವ್ಯವಸ್ಥೆ ಜಾರಿಗೆ ಬರುತ್ತಾ? ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನುವಂತಹ ಕುತೂಹಲ. ಕರ್ನಾಟಕಕ್ಕೂ ಕೇಂದ್ರ ಬಜೆಟ್ನಲ್ಲಿ ಹಲವು ಉಡುಗೊರೆಗಳ ನಿರೀಕ್ಷೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಾರಿಯಾದರೂ ಸಿಗುತ್ತಾ ಅನುದಾನ? 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ತೆರಿಗೆ ಹಂಚಿಕೆಯಲ್ಲೂ ಹೆಚ್ಚಿನ ಮೊತ್ತ ಸಿಗುವ ಸಾಧ್ಯತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಎದುರು ಕುಸಿತಾ ಇರುವಂತಹ ರೂಪಾಯಿ ಮೌಲ್ಯ. ಅಮೆರಿಕ ಜೊತೆಗೆ ಈವರೆಗೂ ಆಗಿಲ್ಲ ತೆರಿಗೆ ಒಪ್ಪಂದ. ರೂಪಾಯಿ ಬಲವರ್ಧನೆಗೆ ಕೇಂದ್ರದ ಹೆಜ್ಜೆ ಏನು ಅನ್ನೋದೇ ಕುತೂಹಲ. ರೈಲ್ವೆ, ಮೂಲಸೌಕರ್ಯ, ಡಿಫೆನ್ಸ್, ಎಐ ಕ್ಷೇತ್ರಗಳಿಗೆ ಒತ್ತು. ಕೃಷಿ ಸಮ್ಮಾನ್ 3,000 ರೂಪಾಯಿಗೆ ಹೆಚ್ಚಳ ಸಾಧ್ಯತೆ. ಹೆಲ್ತ್ ಕೇರ್ ವಲಯದಲ್ಲಿ ಇನ್ಶೂರೆನ್ಸ್ ಸರಳೀಕರಣ. ಎಐ ಕೌಶಲ್ಯಾಭಿವೃದ್ಧಿ, ಡಿಜಿಟಲ್ ಮೂಲಸೌಕರ್ಯಕ್ಕೂ ಒತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.